ಅದೇ ಸುಧಾರ ಮಾಡ್ರಿ. ಅಲ್ಲ, ನಿಮ್ಮ ಹೆಸರು ಬಸವರಾಜ್ ಅಂತೇಳಿ. ಇವತ್ತು ಗೊಬ್ಬರ ಭಾಳ ಅಭಾವ ಐತಿ, ನಿಮ್ಮ ಊರಿಗೆ ಗೊಬ್ಬರ ಬಂದೈತಿ, ನೀವು ನೋಡಿದ್ರೆ ಬಂಡ್ಯಾಗ ತಂದ್ರಿ, ಏನು ಗೊಬ್ಬರ ಭಾಳ ಅಭಾವ ಐತ್ರಿ. ಗೊಬ್ಬರ ಹಬ್ಬ ಇರೋ ಕಾರಣಕ್ಕೆ ನಾವು ಬಂಡಿ ಹಾಕ್ಕೊಂಬಂದಿರೋದು. ಬಂಡಿ ಉಡಂಗಿಲ್ಲ ನಮ್ಮೂರಲ್ಲಿ. ಹಂಗಾಗಿ ಇದು ನಾಗರ ಪಂಚಮಿ ಅಲ್ಲ, ಇದು ಹಬ್ಬ ಸಲುವಾಗಿ ಬಂಡಿ ಉಡಂಗಿಲ್ಲ ನಮ್ಮೂರು. ಎಷ್ಟು ಕೊಟ್ಟಾರ್ರಿ ಗೊಬ್ಬರ? ಒಂದು ಆಧಾರ್ ಕಾರ್ಡ್ 2 ಚೀಲ, ಒಂದು 5 ಆಧಾರ್ ಕಾರ್ಡ್ 10 ಚೀಲ ಬಂದಿದೆ. ಈಗ ಅಲ್ಲಿಂದ ತಂದ್ರೆ? ಹಾಂ, ಅಲ್ಲಿಂದ ತೊಗೊಂಡು. ಎಷ್ಟು ದೂರ ಆಗತ್ತೆ ರೀ ಮನೆಗೆ ಅದಕ್ಕೆ? 1 ಕಿಲೋಮೀಟ್ರ್. 1 ಕಿಲೋಮೀಟ್ರ್. ವೇಟ್ ಇತ್ತಾ ಇಲ್ರಿ? ಹಾಂ, ವೇಟ್ ಇದೆ. 500 kg ಇದೆ. ಈಗ ಸಹಜವಾಗಿ ಎತ್ತುಗಳನ್ನೆಲ್ಲ ಹೂಡ್ತಾರ. ಹಾಂ, ಉಡ್ತಾರೆ ರೀ. ಅಂದ್ರೆ ಇವತ್ತು ಹಬ್ಬ ಅಲ್ಲ ವಿಶೇಷ, ಅದ್ರ ಸಲ ಕಾಲ ಅಂತ ಬಂದಿದ್ದೆಲ್ಲ ಉಡಂಗಿಲ್ಲ ಇವತ್ತು. ಅದ್ರ ಸಲುವಾಗಿ ಹೇಳ್ಕೊಂಬಂದಿದ್ದೆ. ಉಡಂಗಿಲ್ಲ ರೀ ಇವತ್ತು. ನಿಮ್ಗೆ ಬೇಕಾದಷ್ಟು ಗೊಬ್ಬರ ಸಿಗ್ತಾ ಇಲ್ರಿ ಈಗ ಅಲ್ಲಿ? ಕಡಿಮೆ ಸಿಕ್ಕೈತಿ, ಸಿಕ್ಕಿಲ್ಲ. ಮತ್ತೆ ಎಷ್ಟು ಸಿಗುತ್ತೆ ಅಷ್ಟೇ. ತೊಗೊಂಬಂದ್ರಿ ಈಗ? ನಮ್ಮ ಮನೆಯವರು, ನಮ್ಮ ಅಣ್ಣ, ನಾನು, ನಮ್ಮ ತಂಗಿ, ನಮ್ಮ ಅಪ್ಪ, 5 ಜನ. ಈಗ ಬಂಡಿ ತೊಗೊಂಬಂದ್ರಲ್ಲ, ನಮ್ಮ ಅಣ್ಣ, ನಾನು. ಅಣ್ಣ ತಮ್ಮರು ಇಬ್ರು? ಹಾಂ, ಅಣ್ಣ ತಮ್ಮರು. ಹೆಸರು? ಬಸವರಾಜ್ ಅಂತೆ, ಅವ್ರ ಹೆಸರು ಪ್ರಕಾಶ್ ಅಂತೆ. ಅದೇ ತರಬೇಕಾದ್ರೆ ಏನು ಇದು ಅನ್ನಿಸ್ತಾ ಏನಿಲ್ಲ? ನಡೀತಿದೆ ಅಷ್ಟೇನು, ವೇಟ್ ಇಲ್ಲ ಅನಿಸಿಲ್ಲ. ಬಂದು